ನಮಸ್ಕಾರ ಎಲ್ಲ ಊರಾಗಿನ ಮಂದಿಗೆ. ನಮ್ಮ ವಿಡಿಯೋ ಹೆಂಗೆ ಬರ್ಲಿಕ್ಕತ್ತಾವಂತ ನಮ್ಗೆ ಗೊತ್ತಾಗಲಾಗ್ಯದ. ನಿಮ್ಮ ಅನಿಸಿಕೆ ಅನ್ನೋದು ಏನದ ಅದು ಇನ್ಬಾಕ್ಸ್ ಒಳಗೆ ಸ್ವಲ್ಪ ತಿಳಿಸ್ರಿ. ಈ ವಿಡಿಯೋ ಚಂದಿದ್ದು ಅಂದ್ರೆ ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿ ಅಲ್ಲ. ಹಾಂ ನಡ್ರಿ ಮಾಮಿ, ಹಂಗಂದ್ರೆ ವಿಡಿಯೋ ಶೂಟ್ ಮಾಡೋಣ್ರಿ. ಓ ನಡೀವ, ಸೇಟನ ಅಂಗಡಿಗೆ ಹೋಗಮ್ಮ ಇವತ್ತ. ಆವೋ ಆವೋ ಅಮ್ಮ, ಏನು ಬೇಕು ನಿಮ್ಮದಕ್ಕೆ? ಸೀರೆ ಅಂಗಡಿಯಾಗ ಏನು ಕಿರಾಣಿ ಖರೀದಿ ಮಾಡ್ತಾರೇನು ಸೇಟು? ಸೀರೆ ನೋಡ್ಲಿಕ್ಕೆ ಬಂದೀವಿ ನಾವು. ಹಾಂ ಆಯಿತು ಅಮ್ಮ, ಬನ್ನಿ ಬನ್ನಿ ತೋರಿಸ್ತಾವೆ ನಮ್ಮದಕ್ಕೆ. ತಾಯಿ ನಮ್ದಕ್ಕೆ ತೋರಿಸ್ತೀನಿ ಅನ್ಕೊತ್ಕೊತಲ್ಲ. ನಮ್ಮದು ಭಾಷೆಗೆ ಸ್ವಲ್ಪ ಪ್ರಾಬ್ಲಮ್ಗೆ ಐತಿ ಅಮ್ಮ, ಸ್ವಲ್ಪ ಅಡ್ಜಸ್ಟ್ಗೆ ಮಾಡ್ಕೊಳ್ಳಿ ನೀವು. ಇಂಥ ನಡಬರ್ಕಿನ ಭಾಷೆ ಹೆಂಗೆ ಅರ್ಥ ಮಾಡ್ಕೋಬೇಕು ಸೇಟು? ಒಂದು ಕನ್ನಡದಾಗರೆ ಮಾತಾಡು, ಇಲ್ಲ ನಿನ್ನ ಭಾಷೆ ಅದಾಗ ಹಿಂದಿದಾಗರೆ ಮಾತಾಡು. ಹಿಂಗೆ ನಡಬರ್ಕ್ ಮಾತಾಡಿದ್ರೆ ನಾವೇನು ತಿಳ್ಕೊಬೇಕು? ಆಯ್ತುಗೆ ಅಮ್ಮ, ಬನ್ನಿಗೆ ಬನ್ನಿ ತೋರಿಸ್ತದೆ ನಮ್ಮದಕ್ಕೆ. ಹೋಗ ಇವನ ಬರೀ ಇದೇ ಹೇಳಿಕತ್ತೀವ, ತೋರಿಸ್ತಾವ ನಮ್ದಕ್ಕೆ ಅನ್ಕೊಂತ. ಇಲ್ಲಿ ಬಿಡ್ರಿ ಅವ ತಾಯಿ, ಬರ್ರಿ ಕೂಡಂಬರ್ರಿ, ತೋರಿಸ್ತಾರ ಸೀರೆಗೂ. ಅಮ್ಮ ನಿಮ್ಮದಕ್ಕೆ ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳಿ, ಸಾಡಿ ತೋರ್ಸೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೇಟು ಕೆಳಗೆ ಕೂತ್ರೆ ಚಂದ ಕಾಣಿಸಂಗಿಲ್ರಿ, ಅದಕ್ಕೆ ಮ್ಯಾಲೆ ಬಂದು ಕೂತೀನಿ. ಏನು ಆಗಂಗಿಲ್ಲ, ತೋರಿಸ್ರಲ್ಲ. ಆಯಿತು ಅಮ್ಮಗೆ, ನಿಮ್ಮದಕ್ಕೆ ಎಂಥದುಗೆ ಬೇಕು ಸಾಡಿ? ಚಂದ ಇದೀವಿ ತೋರಿಸಲ್ರಿ, ಸ್ವಲ್ಪ ರೇಷ್ಮೆ ಒಳಗೆ ಹಬ್ಬ ಬಂದದಲ್ಲ, ಹಂಗೆ ಹಬ್ಬ ಕುಟ್ಕೊಳಂಗೆ ತೋರಿಸ್ರಿ. ಆಯ್ತುಗೆ, ನಮ್ಮದಕ್ಕೆ ತೋರಿಸ್ತಾವ, ನೀವು ಚೆನ್ನಾಗಿರೋದನ್ನು ಆರಿಸ್ಕೊಳ್ಳಿ ಅಮ್ಮ. ಅಯ್ಯೋ ದೇವಾ, ಇಲ್ಲಿ ಬಿಡ ಮೀನಾಕ್ಷಿ, ಅವ್ರ ಭಾಷೆನೇ ಹಿಂಗೆ ಅದ. ಹಾಗಾಗಲ್ಲ ತಾಯಿ, ಇಂಥ ಭಾಷೆ ಕೇಳಿದ್ರೆ ನಂಗೆ ನಗು ಬರ್ತದ ಭಾಳ. ಸ್ವಲ್ಪ ಚಲೋ ಇದ್ದೀವು ಸೀರೆಗಳು ತೋರಿಸಿ ಸೇಟು. ನಿಮ್ಮದಕ್ಕೆ ಹಸ್ಬೆಂಡಿಗೆ ನಮಗೆ ಕಾಲ್ ಮಾಡಿತ್ತು ಬೆಳಗ್ಗೆನೆ. ಅವರು ಹೇಳಿದರು ನಮ್ಮದುಗೆ ವೈಫ್ಗೆ ಬರ್ತಾರೆ, ಚೆನ್ನಾಗಿರೋ ಸೀರೆನೇ ಎತ್ತಿಗೆ ಹಿಡ್ಗಿ, ಅವರು ಬಂದ ತಕ್ಷಣ ತೋರಿಸಿಗೆ ಅಂತ. ತಾಯಿ ಇಡೀ ದಿನ ತೋರ್ಸೋದ್ರಿಗೆ ಹೊತ್ತು ಹೋಗಂಗೆ ಕಾಣಿಸ್ತದೆ ಇವತ್ತು. ಈ ಸುಶೀಲಾ ಮಾಮಿ ನಿಮ್ಮ ಮನೆಯವರಿಗೆ ನಾಯಿ ಬೆಕ್ಕಿಗೆ ಮಾತಾಡ್ಸಿದಂಗೆ ಅದು ಇದು ಅಂತಿಕತ್ತಾರಲ್ಲಿ ಅವರು. ಹುಡಿ ಭಾಷೆ ಪ್ರಾಬ್ಲಮ್ ಅದಲ್ಲ, ಏನು ಆಗಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರೇನು ಹಂಗೆ ಮಾತಾಡಂಗಿಲ್ಲ, ಪಾಪ ಪರಿಚಯದವರೇ ಇದ್ದಾರೆ ಅವರು. ನೋಡಿ ಮಾ, ಹಿಂದುಗಡೆ ನೀಲಿ ಕಲರ್ಗೆ ಸೀರೆ ಐತೆ, ಇನ್ನೊಂದು ಗುಲಾಬಿ ಕಲರ್ಗೆ ಐತೆ. ಇದು ನೋಡಿ ಮಾ, ನಿಮ್ಮ ಪಕ್ಕಕ್ಕಿರೋದು ಎಲ್ಲೋ ಕಲರ್ಗೆ ಐತೆ, ಮತ್ತು ಮಸ್ಟರ್ಡ್ಗೆ ಐತೆ. ಯಾವ ಚೆನ್ನಾಗಿದೆ ಅದನ್ನು ಹಾಕ್ಕೊಂಡು ನಿಮ್ಮದಕ್ಕೆ ತೋರಿಸ್ಬಿಡಿ. ತಾಯಿ ಮುಗಿದೇ ಹೋಯ್ತು ಎಲ್ಲ. ಇಡೀ ದಿನ ಇವತ್ತು ತೋರಿಸೋದು ನೋಡೋದ್ರಾಗೆ ಹೊತ್ತು ಹೋಗಂಗೆ ಕಾಣಿಸ್ತು. ಕೂತ್ಕೊಳ್ಳಿ ಮಾ, ಕೆಳಗೆ ಕೂತ್ಕೊಂಡಿಗೆ ನೋಡಿ ನೀವು. ಕೂಡ್ತೀನಿ ಹಿಂದೆ ರೀ ಸೇಟು, ಸ್ವಲ್ಪ ಸೀರೆ ನೋಡ್ಲಿಕತ್ತೀನಿ, ಹೆಂಗೆ ಮಾಡ್ತೀರಿ? ಸುಶೀಲಮ್ಮ, ಹಿಂದ್ಗಡೆ ಇದೆಯಲ್ಲ ನೀಲಿ ಕಲರ್ದು ಸೀರೆಗೆ, ನಿಮ್ಮದಕ್ಕೆ ತುಂಬ ಚೆನ್ನಾಗಿ ಹೋಗ್ತಾ. ಒಂದು ಸಲ ನೀವು ಅದಕ್ಕೆ ಟ್ರೈ ಮಾಡಿ. ಆಯ್ತಪ್ಪ, ತೋರಿಸು ನೋಡಮ್ಮ ಹಂಗಾದ್ರೆ. ವೀಣಾ ಅಮ್ಮ, ನಿಮ್ಮದು ಹಿಂದಕ್ಕೆ ತುಂಬ ಚೆನ್ನಾಗಿರೋದು ಸೀರೆಗೆ ಐತೆ, ತಿರುಗಿ ಸ್ವಲ್ಪ ನೋಡ್ಕೊಳ್ಳಿ ಅಮ್ಮ. ಅಯ್ಯ, ಇಲ್ಲಿ ಎಷ್ಟು ಚಂದವಲ್ಲ, ನಾನು ನೋಡೇ ಇಲ್ಲ. ಈ ಕಡೆ ಚಂದ ನೋಡು, ಕಲರ್ ಅಷ್ಟು ಚಂದವ ರೀ. ನೋಡ್ತೀನಿ ತಡೀರಿ ಮಾಮಿ, ನಾನು ಬಂದು. ಆಯ್ತಪ್ಪ, ತೋರ್ಸಕ್ಕಂಡಿ ತಡಿ, ನಾವು ಒಂದು ಸ್ವಲ್ಪ ನೋಡ್ತೀವಿ ಸೀರೆಗಳು. ಅದು ಸುಶೀಲಾ ಮಾಮಿ ಬಾಜು ಅದಲ್ರಿ ಮಾಮಿ, ಎಲ್ಲೋ ಕಲರ್ ಸೀರೆ ತೋರಿಸ್ಲಿಕ್ಕೆ ಹೇಳ್ರಿ ಸ್ವಲ್ಪ. ಅಮ್ಮ ತೋರಿಸ್ತಾವ, ಸ್ವಲ್ಪ ತಡೀರಿ. ಇದು ನನ್ನ ಕೈಯಾಗಿರೋ ಚಂದವೆಲ್ಲ ಸೀರೆ, ಸ್ವಲ್ಪ ಬಿಚ್ಚಿ ತೋರಿಸ್ರಿ. ಇದು ಅದಕ್ಕೆ ಓಪನ್ಗೆ ಮಾಡಲ್ಲ ಅಮ್ಮ, ನಾವು ತುಂಬ ಕಾಸ್ಟ್ಲಿಗೆ ಸೀರೆ ಐತೆ. ತೊಗೊಳೋದಿದ್ರೆ ಹೇಳಿಗೆ ಅಮ್ಮ, ನಾವು ಅದನ್ನು ಓಪನ್ಗೆ ಮಾಡ್ತಾವೆ. ಎಷ್ಟದ ಇದು ರೇಟ್ ರೀ? 5700ಗೆ ಐತಿ ಅಮ್ಮ. ಏಪ್ಪ ಇಟ್ಕೊಳಿಕ ಸೀರೆ, ಇಷ್ಟೇನು ಕಾಸ್ಟ್ಲಿ ಬೇಡ್ರಿ ನನಗೆ. ಅದಕ್ಕೆ ಹೇಳಿದ್ಗೆ ಅಮ್ಮ, ನಾನು ತುಂಬ ಕಾಸ್ಟ್ಲಿಗೆ ಐತೆ, ಓಪನ್ ಮಾಡಿದ್ರೆ ಕಸ್ಟಮರ್ಗೆ ತೊಗೊಳ್ಲಿಕ್ಕಿಲ್ಲ. ಅದಕ್ಕೆ ಅಮ್ಮ ಓಪನ್ಗೆ ಮಾಡಲ್ಲ ನಾವು ಕಾಸ್ಟ್ಲಿ ಸೀರೆಗಳನ್ನು. ಅಲ್ಲಿ ಹಸಿರು ಕಲರ್ ಸೀರೆ ಐತೆ ನೋಡ್ರಿ ಶೇಟು, ಅದನ್ನು ತೋರಿಸ್ರಿ ಸ್ವಲ್ಪ. ತಗೋ ಈಗ ನೋಡು, ಹಸಿರು ಚಂದದ ನೋಡಿ ಸೀರೆ. ಎಷ್ಟು ರೀ ಸೇಟು ಇದಕ್ಕೆ? ಅದು 3500 ಐತಿ ಅಮ್ಮ. ಏನು ಸೇಟು, ಸೀರೆ ತೊಗೊಳಿಕ್ಕೆ ಬಂದೀವಣ್ಣ, ಏನು ರೇಟ್ ಹೇಳಿರ್ತೀವಿ? ಒಂದಕ್ಕೆರಡು ಇಂಥ ಪರಿ ಕಾಸ್ಟ್ಲಿ ಇದಾವ ಸೀರೆಗಳು ನೋಡ್ರಿ. ಎಲ್ಲ ನಾವೇನೋ 1500 2000 ತೊಗೊಂಡ್ರೆ ಆಯ್ತಂದು ಬಂದ್ರೆ, ಇವರೇನು 5000 6000 ಅಂತ ಹೇಳ್ತಾರೆ. ಸೀರೆನೇ ಮುಟ್ಲಿಕ್ಕೆ ಆಗಲ್ಲಾಗ್ಯದ. 1500ಗೆ ಐತೆ ಅಮ್ಮ, ಆದರೆ ಈ ಕ್ವಾಲಿಟಿಯಲ್ಲಿ ಬರೋಕ್ಕಿಲ್ಲ. ನಾನು ಬೇರೆ ತೋರಿಸ್ತೀನಿ, ಕೊಡಿ ಅದು. ಇಲ್ಲಿ ನೋಡಿ ಅಮ್ಮ, ಇದು ಬಿಚ್ಚಿ ತೋರಿಸ್ತಾವೆ, ನಿಮಗೆ 1500ಕ್ಕೆ ಬರುತ್ತೆ ಅಮ್ಮ. ಇಷ್ಟ ಆದರೆ ನೀವು ಹಾಕೊಂಡಿಗೆ ತೋರಿಸ್ಕೊಳ್ಳಿ ಮ್ಯಾಮ್. ಇದೇನು ಅಷ್ಟು ಚಂದಿಲ್ಲ ತಾಯಿ, 1500 ಅನ್ಸಲ ಹೇಗದ? 500-600 ರೂಪಾಯಿ ಸೀರೆ ಅಂತಲಿಕತ್ತದ ಇದು. ಸೇಟು, ನಾ ಇದೇ ಸೀರೆ ತೊಗೋತೀನಿ, ಎಷ್ಟು ಕೊಡ್ತೀನಿ ಹೇಳೋ ಕಡೆಗೆ?
ಲಾಸ್ಟ್ಗೆ ಅದು ನೋಡಿ ಅಮ್ಮ 3200ಗೆ ಬರ್ತದೆ, ಅದಕ್ಕಿಂತ ಕಡಿಮೆ ಆಗಕ್ಕಿಲ್ಲ ಅಮ್ಮ. ಏನು 3200? 3000ಕ್ಕೆ ಕೊಡು ಅದು. ಅಲ್ರಿ ಮಾಮಿ, ಸೀರೆ ತೊಗೊಳಕ್ಕೆ ನಾ ಇದ್ದೀನಿ, ನೀವು 3000 ಹೇಳಿದ್ರೆ ಹಂಗೆ ನನ್ನ ಬಳಿ ಇರೋದೇ 1500 ಅವ ನೋಡ್ರಿ ಮಾಮಿ. ಅಷ್ಟು ಕಡಿಮೆ ಬೆಲೆಗೆ ಅದು ಬರೋಕ್ಕಿಲ್ಲ ಅಮ್ಮ, ನೀವು ಬೇರೆ ಸೀರೆ ನೋಡ್ಕೊಳ್ಳಿ. ಆಯ್ತು ಬಿಡಪ್ಪ, ಬೇರೆ ಅಂಗಡಿಗೆ ಹೋಗ್ತೀನಿ. ಯಾಕೋ ಬರೋಬ್ಬರಿ ಮಾತು ಆಡಲಾಗಿದೆ, ಈ ಸೀರೆನೂ ತೋರಿಸಲಾಗಿದೆ. ನಿಮ್ಮದಕ್ಕೆ ಸೀರೆಗೆ ತೊಗೊಳೋದೇ ಆಯಿತು ಇಲ್ಲೋ ಅಮ್ಮ, ನಾನು ಕರೆಕ್ಟಾಗಿರೋ ರೇಟನ್ನೇ ಹೇಳ್ತಾ ಇರೋದು. ಮಾತಾಡ್ತೀವೋ ಸೇಟ? ತಗೊಳ್ಳೋದಂತೆ ಅಲ್ಲಿಂದ ಇಲ್ಲಿಂದ ತನಕ ಬಂದು ಆಟೋ ಖರ್ಚು ಮಾಡಿಕೊಂಡು ಈ ಸೀರೆ ತಗೊಳ್ಳಾರ್ದೆ ಹೋಗ್ತೀವೇನು? ಮತ್ತೆ ಅಮ್ಮ, ನೀವು ಇಂಥ ಪರಿ ರೇಟಿಗೆ ಡೌನ್ಗೆ ಮಾಡಿದರೆ ನಮ್ಮದಕ್ಕೆ ದುಕಾನ್ಗೆ ಹೆಂಗೆ ನಡಿಬೇಕು ಅಮ್ಮ? ಲಾಸ್ಟ್ ಕೇಳಲಿಕ್ಕತ್ತೀವಿ ನೋಡಪ್ಪ, ಆಕೆಗೆ ಅದು ಪಸಂದ್ ಬಂದ ಸೀರೆ 2000ಕ್ಕೆ ಕೊಡ್ತೀ ಇಲ್ಲ ಹೇಳು? ಆಗಂಗಿಲ್ಲ ಅಮ್ಮ, ನಮ್ಮ ಪರ್ಚೇಸ್ಗೆ ಅದು 3000 ಬಿದ್ದಿದೆ, ನಾವು 2000ಗೆ ಹೆಂಗೆ ಕೊಡೋಕ್ಕಾಗುತ್ತೆ ಹೇಳಿ ಅಮ್ಮ? ಆಯ್ತು ಬಿಡ್ರಿ, ತಗೋರಿ ಸೀರೆ ಬ್ಯಾಡಿದು ನನಗೆ. ನೋಡ್ರವ್ವ, ಯಾಕೋ ಸೀರೆಗಳು ಪಸಂದ್ ಬರಲ್ಲಾಗ್ಯಾವ, ಬಂದೀವು ರೇಟ್ ಕಲಿಯಲ್ಲಾಗ್ಯಾವ. ನೋಡ್ರಿ ಹೋಗೋ ಮನಿ. ಕೊಡಿ ಮನೆಗೆ ಹಾಕೋತಿ, ಬೇರೆ ದುಕಾನೇ ಇಲ್ಲೇನು? ಆ ಕಡೆ ಹೋಗೋ ನಡೀರಿ. ಆಯ್ತಪ್ಪ ಸೇಟು, ಯಾಕೋ ಇಲ್ಲಿ ಕಲಿಯಂಗಿಲ್ಲ ಆಗ್ಯದ ಇವತ್ತ, ನಾವು ಬೇರೆ ಕಡೆ ಹೋಗಿ ನೋಡ್ತೀವಿ ಸೀರೆ. ನಮಸ್ಕಾರ ಅಮ್ಮ, ನೀವು ಹೋಗಿ ಬರ್ತಾವ? ಯಾಕೋ ಸೇಟು ಕಳಿಸ್ಲಿಕ್ಕೆ ನಿಂತಾರ. ನೋಡ್ರಿ ಹೋಗಮ್, ನೋಡ್ರಿ ಹೋಗಮ್ ನೋಡ್ರಿ. ಸೀರೆ ತೊಗೊಳಿಕ್ಕೆ ಇಲ್ಲ ಬಿಡಲಿಕ್ಕೆ ಇಲ್ಲ, ಸುಮ್ಮನೆ 108 ಸೀರೆಗೆ ತೆಗೆಸ್ತಾವೆ, ಒಂದು ತೊಗೊಳಕ್ಕಿಲ್ಲ ಬಿಡ್ಲಕ್ಕಿಲ್ಲ. ಈ ಅಮ್ಮಂದು ಯಾವಾಗಲೂ ಇದೇ ಕತೆ ಆಯಿತು.